ನಮ್ಮ ಫಿಲ್ಟರ್ ಕಾಫಿ ಫುಲ್ ಏರಿಯಾ ಮತ್ತೆ ಯಲಹಂಕ ಮಠ ಫೇಮಸ್ ಇದೆ. ಯಲಹಂಕ ಮಠ ಹೌದು. ಸೊ ಇವತ್ತು ಪಕ್ಕ ನಿಮ್ದೇನ್ ಡಿಕಾಕ್ಷನ್ ಇದೆ ಫಸ್ಟ್ ಇಂದ ತೋರಿಸ್ಬಿಡಿ. ಆಮೇಲೆ ಅದು ಮಿಕ್ಸ್ ಮಾಡಬೇಕು ಸ್ಪೂನ್ ಇಂದ. ಈಗ ನಿಮಗೆ ನಿರಂತರ ಸಪ್ಲೈ ಇಲ್ಲಿ ಈ ಕಾಫಿ. ನಿರಂತರ ಸಪ್ಲೈ. ಬೆಳಿಗ್ಗೆ 6:30 ಅಂದ್ರೆ ಸ್ಟಾರ್ಟ್ ಆಗತ್ತೆ, ಸಾಯಂಕಾಲ ರಾತ್ರಿ 10 ಗಂಟೆ. 10 ಗಂಟೆವರೆಗೆ. ಯಾಕಂದ್ರೆ ನಾವು ಏನ್ ಕಾಫಿ ಪೌಡರ್ ಹಾಕಿದೀವಲ್ಲ ಅದು ಫುಲ್ಲಿ ಅಬ್ಸಾರ್ಬ್ ಆಗ್ಬೇಕಲ್ಲ ಅದು ವಾಟರ್. ಆಮೇಲೆ ಇನ್ನು ಒಂದ್ಸಲ ಈ ಮೆಥಡ್ಗೆ ಡಿಕಾಕ್ಷನ್ ಅಂತ ಹೇಳ್ತೀವಿ. ಮತ್ತೆ 10-15 ml ಅಷ್ಟೇ ಆಗತ್ತೆ 1 ಕಪ್ ನಲ್ಲಿ. ನಮ್ ಕಾಫಿ ಕೌಂಟರ್ ಸುಮಾರು ಜನದು ಅಡ್ಡ, ಮೀಟಿಂಗ್ ಅಡ್ಡ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಮೇಡಮ್, ಎಸ್ ಸರ್, ಇವತ್ತು ನಮಗೆ ಸೌಭಾಗ್ಯ. ಹೌದು. ಯಾವುದು ಸುರುಚಿದು ಫಿಲ್ಟರ್ ಕಾಫಿ ಡಿಕಾಕ್ಷನ್ ಸಿಗ್ತಾ ಇದೆ. ನಮ್ಮ ಫಿಲ್ಟರ್ ಕಾಫಿ ಫುಲ್ ಏರಿಯಾ ಮತ್ತೆ ಯಲಹಂಕ ಮಠ ಫೇಮಸ್ ಇದೆ. ಯಲಹಂಕ ಮಠ. ಹೌದು. ಮಾಡೋರು ಬಂದು ಮಾಡೋರು ನಮ್ಮ ಕಾಫಿ ಮಾಸ್ಟರ್ ಉಮೇಶ್ ಅಂತ. ಉಮೇಶ್ ಅವರೇ ನಮಸ್ಕಾರ. ಸೊ ಇವತ್ತು ಪಕ್ಕ ನಿಮ್ದೇನ್ ಡಿಕಾಕ್ಷನ್ ಇದೆ ಫಸ್ಟ್ ಇಂದ ತೋರಿಸ್ಬಿಡಿ. ಏನ್ ಹಾಕೊಳ್ತೀರಿ ಫಸ್ಟ್? ನಾ ಫಸ್ಟ್ ಡಿಕಾಕ್ಷನ್ ಹೇಳ್ಕೊಡ್ತೀನಿ. ಇದು 200 ಗ್ರಾಮ್ ಪ್ಯಾಕೆಟ್. ಸೊ ಒಂದ್ಸಲ ನಾವು 2 ಪ್ಯಾಕೆಟ್ ತಗೋತೀವಿ. ಇದ್ರಾಗ ಒಂದ್ ಸುಮಾರು 80 ಕಪ್ 400 ಗ್ರಾಮ್ 400 ಗ್ರಾಮ್ 80 ಟೀ ಕಪ್ ಕಾಫಿ ಕಪ್ ಬಂದ್ಬಿಡತ್ತೆ. ಇವಾಗ ಏನ್ ಮಾಡೋಣ ಅಂದ್ರೆ ಇದು ಕಟ್ ಮಾಡಿ ನಮ್ಮ ಉಮೇಶ ಸ್ಟಾರ್ಟ್ ಮಾಡಿ ತೋರಿಸ್ತಾನೆ. ಅದನ್ನ ಕಟ್ ಮಾಡಿ ಹಾಕೋದು. ಇದು ನಮ್ಮ ಇದೇ ಫಿಲ್ಟರ್ ಕಾಫಿ ಮಷೀನ್. ಇವಾಗ ಬರೇ ಆ ಕಾಫಿ ಪೌಡರ್ ಪರಿಮಳ ಸೂಪರ್ ಇದೆ ನೋಡಿ. ಹೌದು ಹೌದು. ಆ ಘಮಗೋಸ್ಕರ ನಾವು ಇದಾಗ್ಬಿಡ್ತೀವಿ. ಹೌದು. ಫ್ಯಾನ್ ಇಷ್ಟ ಹಾಕೊಂಡ್ರಿ. ನೆಕ್ಸ್ಟ್ ಈಗ ನೀರ್ ಕಾಸು ಇಟ್ಕೊಂಡಿದ್ದೀವಿ. 3 ಸ್ಪೂನ್ ಸಕ್ಕರೆ, 400 ಗ್ರಾಮು ಕಾಫಿ ಪೌಡ್ರು, 3 ಸ್ಪೂನ್ ಸಕ್ಕರೆ. ಆಮೇಲೆ ಅದು ಮಿಕ್ಸ್ ಮಾಡಬೇಕು ಸ್ಪೂನ್ ಇಂದ. ಮಿಕ್ಸ್ ಆಯ್ತು. ಇವಾಗ ಇದನ್ನ ಒಂದು ಕ್ಯಾಪ್ ಹಾಕ್ಬೇಕು. ಈಗ ನೀರು ಹಾಕೋದು. ಬಿಸಿನೀರು ಹಾಕೋದು. ಹೌದು. ಕುದಿಯ ನೀರು ಎಷ್ಟಿದೆ? 1 ಲೀಟರ್. 1 ಲೀಟರ್ ಕುದಿಯ ನೀರಿದೆ. ಸುಮಾರು 400 ಗ್ರಾಮ್ಸ್ಗೆ 1 ಲೀಟರ್ ಬಾಯ್ಲ್ಡ್ ವಾಟರ್. 1 ಲೀಟರ್ ನೀರು ಹಾಕಿದ್ಮೇಲೆ ಒಂದು 10 ನಿಮಿಷ ಬಿಟ್ಟು 1 ಲೀಟರ್ ನೀರು ಹಾಕ್ಬೇಕು. 2 ಲೀಟರ್ ಟೋಟಲ್ 400 ಗ್ರಾಮ್. 10 ನಿಮಿಷ ಬಿಟ್ಟು ಮತ್ತೊಂದು ಲೀಟರ್ ನೀರು ಇದ್ರ ಹಾಕ್ಬಿಡ್ತೀರಿ. ಮುಚ್ಚೋದಾ? ಮತ್ತೆ ನೀರು ಕುದಿಯಕ್ಕೆ ಇಡ್ತೀರಿ. 5-10 ನಿಮಿಷ ಬಿಟ್ಟು ಹಾಕೋ ನೀರಿದು. ಹಂಗೆ ಟೀನ ರೆಡಿ ಆಗ್ತಾ ಇದೆ ಸರ್. ನಮ್ಮ ಉಮೇಶ ಟೀ ಮಾಸ್ಟರ್ ಹಂಗೆ ಇದ್ದಾನೆ, ಕಾಫಿ ಮಾಸ್ಟರ್ನ ಚೆನ್ನಾಗಿ ಮಾಡ್ತಾನೆ. ನಿಮಗೆ ನಿರಂತರ ಸಪ್ಲೈ ಇಲ್ಲಿ ಈ ಕಾಫಿ. ನಿರಂತರ ಸಪ್ಲೈ. ಕಂಪನಿದ ಕಾಫಿ ತಗೋತಿಲ್ಲ ಮೋಸ್ಟ್ಲಿ ಅವರೇ ಕೊಟ್ಬಿಡ್ತಾರೆ. ಓ, ಈ ತರದೊಂದು. ಓಕೆ, ಇದು ಬಯರ್ಸ್ ಕಾಫಿದೆ ಫಿಲ್ಟರ್. ನಾನು ಸುರುಚಿಗೆ ಡೈಲಿ ಕಸ್ಟಮರ್. ಐ ವಿಸಿಟ್ ಎವ್ರಿ ಡೇ. ಸೊ ಇಲ್ಲಿ ಟೇಸ್ಟು, ಕ್ಲೆನ್ಲಿನೆಸ್, ಹೈಜೀನ್ ಇಶ್ಯೂಸ್ ತುಂಬ ಒಳ್ಳೆ ಇದ್ದಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ದರ್ ಇಸ್ ನೋ ಅದರ್ ಹೋಟೆಲ್ ದಟ್ ಐ ವಿಸಿಟ್. ಐ ಆಲ್ವೇಸ್ ಥಿಂಕ್ ಅಬೌಟ್ ಸುರುಚಿ ಓನ್ಲಿ. ಕಾಫಿ 10 ನಿಮಿಷ ಆಯ್ತಲ್ಲ ಈಗ? ಹೌದು, 10 ನಿಮಿಷ ಆಯ್ತಾ. ಎರಡನೇ ಸಲ ನೀರ್ ಹಾಕ್ಬೇಕು. ಇದು 1 ಲೀಟರ್. ಇದು 1 ಲೀಟರ್. ಫಸ್ಟ್ 1 ಲೀಟರ್ ಹಾಕಿದೀವಿ. ಇದು ಒಂದೊಂದ್ ಸಲ. ಯಾಕಂದ್ರೆ ನಾವು ಏನ್ ಕಾಫಿ ಪೌಡರ್ ಹಾಕಿದೀವಲ್ಲ ಅದು ಫುಲ್ಲಿ ಅಬ್ಸಾರ್ಬ್ ಆಗ್ಬೇಕಲ್ಲ ಅದು 1 ಲೀಟರ್ ವಾಟರ್. ಆಮೇಲೆ ಇನ್ನು ಒಂದ್ಸಲ ಈ ಮೆಥಡ್ಗೆ ಡಿಕಾಕ್ಷನ್ ಅಂತ ಹೇಳ್ತೀವಿ. ಡಿಕಾಕ್ಷನ್ ಇನ್ನು ಎಷ್ಟೊತ್ತಿಗೆ ರೆಡಿ ಆಗುತ್ತೆ? ಆಯ್ತು, ರೆಡಿ ಆಯ್ತು. ನೀವು ರೆಡಿ? ಈಗ ರೆಡಿ. ನೀವು ಈಗ ಕಾಫಿ ಕುಡಿಬಹುದು. ಸ್ವಲ್ಪ ಡಿಕಾಕ್ಷನ್ ತೋರಿಸ್ಬಿಡ್ರಿ. ಹಂಗಾರೆ ಹೆಂಗಿದೆ ಡಿಕಾಕ್ಷನ್? ಅದು ತೋರಿಸಿ. ಡಿಕಾಕ್ಷನ್ ತೊಗೊಂಡ್ರಾ? ಇದು ಡಿಕಾಕ್ಷನ್. ಓಕೆ, ಎಷ್ಟು ಹಾಕ್ತೀರಿ? ಮಾಮೂಲಿ ಕಡಿಮೆ ಹಾಕ್ತೀವಿ. ಮತ್ತೆ 10-15 ml ಅಷ್ಟೇ ಆಗತ್ತೆ 1 ಕಪ್ ನಲ್ಲಿ. ಮತ್ತೆ ಇಲ್ಲೇ ಹಾಲು ಕಾಸಿಟ್ಟಿದೀವಿ.
ವಿತ್ ಶುಗರ್ ವಿದೌಟ್ ಶುಗರ್. ವಿತ್ ಶುಗರ್ ವಿತೌಟ್ ಶುಗರ್. ಹಾ, ಅದು ಕಸ್ಟಮರ್ ಚಾಯ್ಸ್ ಪ್ರಕಾರ ಅದು ಹಾಲು ಹಾಕ್ಬೇಕು. ಆ ಹಾಲು ಹಾಕೋದು ಟೆಕ್ನಿಕಲ್ ಅಲ್ಲಿ ಫ್ಲೇವರ್ ಬಂದ್ಬಿಡುತ್ತೆ. ಹಿಂಗ ಹಾಕ್ಬೇಕು ನೋಡ್ರಿ. ನಮ್ ಕಾಫಿ ಕೌಂಟರ್ ಸುಮಾರು ಜನದು ಅಡ್ಡ, ಮೀಟಿಂಗ್ ಅಡ್ಡ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಾ, ಉಮೇಶ್ ಅವರು ನಮಗೆ ತೋರಿಸ್ಬಿಟ್ರಮ್ಮ. ಹೌದು. ಒಂದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಾವ್. ಈಗ ಟೀ ರೆಡಿ ಆಯ್ತು. ಆಯ್ತಾ? ಹಾ, ಓಕೆ. ಪರಿಮಳ ನೋಡಿದ್ರೆ ಕುಡಿಬೇಕು ಅನಿಸ್ತತೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಟೀ ಸಿಗುತ್ತೆ? ಬೆಳಿಗ್ಗೆ 6:30 ಅಂದ್ರೆ ಸ್ಟಾರ್ಟ್ ಆಗತ್ತೆ. ಸಾಯಂಕಾಲ ರಾತ್ರಿ 10 ಗಂಟೆ. 10 ಗಂಟೆವರೆಗೆ ನಿರಂತರ ಟೀ. ನಿರಂತರ ಟೀ. ಚಹಾ ಸಮಯ. ಟೀ, ಕಾಫಿ, ಬಾದಾಮ್ ಮಿಲ್ಕ್, ಕಷಾಯ. ಇದು 5 ಲೀಟರ್ ಮಿಲ್ಕ್ ದ ಟೀ ಇದೆ. ಈಗ ಹಾಕೊಂಡ್ಬಿಡೋದು. ಹೌದು. ಇಟ್ರೆ ಆ ಟೀ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗತ್ತೆ. ಹೌದು. ಸೂಪರ್. ಆ ಕಲರ್, ಆ ಥಿಕ್ನೆಸ್. ಇದು ಜಾಸ್ತಿ ನಾವು ನೀರ್ ಹಾಕಲ್ಲ, ಫುಲ್ಲಿ ಹಾಲಿನಲ್ಲಿ ಹಾಕ್ಬಿಡ್ತೀವಿ. ಆಯ್ತಲ್ಲ ಟೀ? ಆಯ್ತು. ಇದು ಎಷ್ಟು ಗಂಟೆ ಒಳಗೆ ಖಾಲಿ ಆಗತ್ತೆ ಇದು? ಇದು ಒಂದ್ ತಾಸು ಒಳಗಡೆ ಖಾಲಿ ಆಗ್ಬಿಡತ್ತೆ. ಹೌದು. 5 ಲೀಟರ್ ಮಿಲ್ಕ್ ದ ಏನ್ ಟೀ ಇದಲ್ಲ, 1 ತಾಸನು ಹೋಗಲ್ಲ. ಇವಾಗ ಮತ್ತೆ ಅವನು ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕು. 1 ಗಂಟೆಗೊಮ್ಮೆ ಇವ್ರು ಮಾಡ್ಬೇಕು ಹಿಂಗೆ? ಹೌದು, ಕಂಟಿನ್ಯೂಸ್ಲಿ ಮಾಡ್ಬೇಕು. ಹೌದು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.